ಅಧ್ಯಕ್ಷರಾದಂಥ ನಮ್ಮ ಹಿರಿಕರಾದಂಥ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಕಲ್ವೆ ಕೃಷ್ಣಮೂರ್ತಿ ಅವರೇ ಮತ್ತು ಈ ಊರಿನ ನಮ್ಮ ಹಿರಿಯರಾದಂಥ ನಮ್ಮ ಜಾಮಿಯಾ ಮಸೀದಿಯ ಅಧ್ಯಕ್ಷರು ಮತ್ತು ಊರಿನ ಮುಖಂಡರಾದಂಥ ಖಾದರ್ ಸಾಹೇಬ್ರೆ, ಅದೇ ರೀತಿ ಎಲ್ಲ ಇಲ್ಲಿನ ಸದಸ್ಯರುಗಳೇ ಮತ್ತು ನಮ್ಮ ಆತ್ಮೀಯರಾದಂಥ ಸಿದ್ದಿಕ್ ಅವರೇ, ನಜೀಮ್ ಅವರೇ ಮತ್ತು ನಮ್ಮ ಸಿದ್ದಿಕ್ ಇಬ್ಬಿಬ್ರು ಸಿದ್ದಿಕ್ ಆಗ್ಬಿಟ್ಟವ್ರೆ ಇಲ್ಲಿ ಕೌನ್ಸಿಲರ್ಗಳು ಇಬ್ಬಿಬ್ರು ಸಿದ್ದಿಕ್ ಮತ್ತು ಇಲ್ಲಿ ಕುಂತಿರೋಂಥ ಎಲ್ಲ ಮಕ್ಕಳೇ, ಒಳ್ಳೆ ಸುಂದರ ಕಾರ್ಯಕ್ರಮ, ತುಂಬಾ ಸಂತೋಷ ಆಯ್ತು. ಬಾಬು ಅವರೇ, ಎಲ್ಲ ಮುಖಂಡ್ರೆ, ಚಿಕ್ಕನಾಯಕ್ ಅವರೇ, ಎರಡು ಹಬ್ಬನೂ ಒಟ್ಟಿಗೆ ಬಂದಿರೋದ್ರಿಂದ ನಾವೆಲ್ಲ ಎರಡು ಹಬ್ಬನೂ ತುಂಬಾ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ದೋ. ಫಸ್ಟು ಒಬ್ಬಿಟ್ಟು ಕಜ್ಜಾಯ ಅವೆಲ್ಲ ತಿಂದು, ಆಮೇಲೆ ಬಿರಿಯಾನಿ ಕೂಡ ಘಟನೆಗಳು ನೋಡಿದ್ರೆ ನಾವೆಲ್ಲ ಒಂದ್ ಟೇಬಲ್ ಮೇಲೆ ಕುಣಿಸಿರಂತ ಇದು ದೊಡ್ಡ ಕಾರ್ಯಕ್ರಮ, ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕಾರ್ಯಕ್ರಮ. ಇಲ್ಲಿನ ಶಾಸಕರು ಒಳ್ಳೆ ಚಿಂತನೆ ತಗೊಂಡು ಎಲ್ಲ 9 ದಿನದ ಕಾರ್ಯಕ್ರಮ ಹಮ್ಮಿಕೊಂಡು ಈ ಊರಿನ ಏನಿತ್ತು ಗಲ್ಡಾಪುರ ಅಂತೇಳಿ ಒಂದು ಹೆಸರು, ಹಳೆ ಹೆಸರೇನಿತ್ತು ಅದು ತುಂಬಾ ಜನಕ್ಕೆ ಗೊತ್ತಿದ್ದಿಲ್ಲ, ನಮಗೂ ಗೊತ್ತಿದ್ದಿಲ್ಲ ಹಿಂದೆ ಏನಿತ್ತು. ಇಲ್ಲಿನ ಶಾಸಕರು ಆ ಹೆಸರನ್ನು ಪರಿಚಯ ಮಾಡಂತ ಈಗಿನ ಪೀಳಿಗೆ ಪರಿಚಯ ಮಾಡಿ, ಈಗ ನಂಜನಗೂಡು ಅಂದ್ರೇನೆ ಗೊತ್ತು, ಗಲ್ಡಾಪುರ ಅಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ. ದೊಡ್ಡ ಕೆಲಸ. ಅವರು ಆ ಹಿಂದೆ ಈ ರೀತಿ ಇತ್ತು ಈ ಊರು ಅಂತೇಳಿ ಇವತ್ತಿನ ಪೀಳಿಗೆಗಳಿಗೆ ಹೇಳಿ ಅವ್ರಿಗೊಂದು ಸಂತೋಷದ ಕಾರ್ಯಕ್ರಮವನ್ನು ಕೊಟ್ಟು 9 ದಿನದ ಕಾರ್ಯಕ್ರಮ ಈಗ ಶುಭವಾಗ್ಲಿ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತೇಳಿ ಈ ಊರಿನ ಎಲ್ಲ ಮುಖಂಡರು, ಸಿದ್ದಿಕ್ ಅವರು, ಆಶು ಅವರೆಲ್ಲ ಬಂದು ಹೇಳುವಾಗ ಮೆಹಂದಿ ಕಾರ್ಯಕ್ರಮ ಹೆಂಗಿರ್ತದೆ, ನಾವುಗಳು ಬೇರೆ ಕಡೆ ಮಾಡಕ್ಕೆ ಒಂದು ಈ ವಿಚಾರ ನೋಡ್ಕೋಬೇಕಾಗ್ತದೆ ಅಂತೇಳಿ ಇವತ್ತು ಇಲ್ಲಿನ ಶಾಸಕರು ಸಾಕಷ್ಟು ಯುವಕರು ಇರೋದ್ರಿಂದ ಒಳ್ಳೆ ಹೊಸ ಚಿಂತನೆಗಳು, ಯಾಕಂದ್ರೆ ಅವ್ರ ತಂದೆಯವರು ತುಂಬಾ ನಮ್ಗೆಲ್ಲ ಆತ್ಮೀಯರಿದ್ರು, ಕಲ್ವೆ ಕೃಷ್ಣಮೂರ್ತಿ ಸಾಹೇಬ್ರು ಗೊತ್ತು. ಅವ್ರು ಗೆದ್ಮೇಲೆ ಏನ್ ಮಾಡ್ತಾರೆ ಹೊಸ ಕಾರ್ಯಕ್ರಮಗಳಂದ್ರೆ ಇದು ಮಾದರಿ ಕಾರ್ಯಕ್ರಮ, ಒಂದು 9 ದಿನದ ಕಾರ್ಯಕ್ರಮ ಊರಿನ ಎಲ್ಲ ಜನತೆ ಕೊಟ್ಟಿರೋದು. ಅವ್ರಿಗೆ ಇಡೀ ಮೈಸೂರು ಜಿಲ್ಲೆ ವತಿಯಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇದಕ್ಕೆ ಕಾರಣಕರ್ತರಾದ ಎಲ್ಲ ಮುಖಂಡರುಗಳಿಗೆ ಇಡೀ ಮೈಸೂರು ನಗರ ಮತ್ತು ಜಿಲ್ಲೆ ವತಿಯಿಂದ ಮಾಡಿ, ಮುಂದೆ ಎಲ್ಲಾ ತಾಲೂಕುಗಳಲ್ಲಿ ಹಬ್ಬದ ಟೈಮಲ್ಲಿ ಈ ತರ ಮಾಡಿದ್ರೆ ನಮ್ಮ ಯುವಕರಿಗೂ ಕೂಡ ಈ ಭಾಗದಲ್ಲಿ ಒಂದು ಇಂಟ್ರೆಸ್ಟ್ ಬರೋಕ್ಕೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇದು ಮಾಡಿದ್ರೆ ನಮ್ಮ ಊರಿನ ಜನತೆ, ನಮ್ಮ ಹಿರಿಕರು, ನಮ್ಮ ರಾಜಕಾರಣಿಗಳು ನಮ್ಗೆ ಗುರುತಿಸ್ತಾರೆ ಅಂತೇಳಿ ಒಂದು ಐದು ಅಂತೇಳಿ ಕಾರ್ಯಕ್ರಮಕ್ಕೆ ನನಗೂ ಕರೆದಿ 2 ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ಕಾರ್ಯಕ್ರಮದ ಎಲ್ಲ ಮುಖ್ಯಸ್ಥರಿಗೆ ಮತ್ತು ನಮ್ಮ ಇಲ್ಲಿನ ಕೌನ್ಸಿಲರ್ಗಳಿಗೆ ಮತ್ತು ನಮ್ಮ ಮಾಜಿ ಶಾಸಕರಿಗೆ, ನಮ್ಮ ಕಮ್ಯುನಿಟಿಯ ದೊಡ್ಡ ಲೀಡರು, ನಮ್ಮ ಈ ಅಧ್ಯಕ್ಷರಿಗೆ ಮತ್ತೆಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.